ಎಕ್ಸಾಮ್ 4 ಪ್ರಚಲಿತ ಕಾಲದಲ್ಲಿ ಸುದ್ದಿಯಾಗುತ್ತಿರುವ ಒಂದು ಮಿಷನ್. ಎಕ್ಸಾಮ್ ಒಂದು ಪ್ರೈವೇಟ್ ಮಿಷನ್ ಆಗಿದೆ. ಇದರಲ್ಲಿ ಸ್ಪೇಸ್ಎಕ್ಸ್, ನಾಸಾ ಮತ್ತು ಎಕ್ಸಾಮ್ ಎಂಬ ಕಂಪನಿಗಳ ಸಹಭಾಗಿತ್ವದಲ್ಲಿ 4 ಆಸ್ಟ್ರೋನಾಟ್ಗಳನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕರೆದೊಯ್ಯುವ ಒಂದು ಮಿಷನ್ ಆಗಿದೆ. ಇದರಲ್ಲಿ ಅಮೆರಿಕ, ಭಾರತ, ಪೋಲ್ಯಾಂಡ್ ಮತ್ತು ಹಂಗೇರಿಯ ತಲಾ ಒಬ್ಬ ಆಸ್ಟ್ರೋನಾಟನ್ನು ISSಗೆ ಕರೆದೊಯ್ಯುವ ಒಂದು ಮಿಷನ್. ಇದರಲ್ಲಿ ಇವರು ಸುಮಾರು 14 ದಿನಗಳ ಕಾಲ ISSನಲ್ಲಿ ಇದ್ದು 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು ನಡೆಸುತ್ತಾರೆ. ಇದಕ್ಕಾಗಿ ಇಸ್ರೋ ಸುಮಾರು 500 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗುತ್ತಿದ್ದು, ಭಾರತದ ಅಂತರಿಕ್ಷ ಯಾತ್ರಿಯಾದ ಶುಭಾಂಶು ಶುಕ್ಲಾರವರನ್ನು ISSಗೆ ಕಳುಹಿಸಿಕೊಡಲಾಗುತ್ತದೆ. ಇವರು ಮಾಡುವ ಪ್ರಯೋಗದಲ್ಲಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಿಂದ ಹೋದ ಹೆಸರು ಮತ್ತು ಮೆಂತೆ ಬೀಜಗಳ ಮೊಳಕೆಯೊಡೆಯುವ ಪ್ರಯೋಗವೂ ಇದೆ. ಈ ಮಿಷನ್ ಭಾರತಕ್ಕೆ ಪ್ರಮುಖವಾಗಲು ಕಾರಣವೇನೆಂದರೆ, ಭಾರತದ ಗಗನಯಾತ್ರೆಯನ್ನು ಸ್ಪೇಸ್ಗೆ ಕರೆದುಕೊಂಡು ಹೋಗುವ ದೇಶೀಯ ಮಿಷನ್ ಆದ ಗಗನಯಾನಕ್ಕೆ ಇದು ತುಂಬ ಸಹಾಯವಾಗುತ್ತದೆ.